ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಪ್ರದೀಪ್. ಇದು ನನ್ನ ಚಾನಲ್ ಡೂ ಡೈರೀಸ್ ಸಿನಿಮಾ ಎಡಿಷನ್. ಇವತ್ತು ನಾನು ಸಂಜೆ ಅಂದರೆ ನೈಟ್ ಮಲಗೋಕೆ ಮುಂಚೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತ. ನಾನಿಲ್ಲಿ ಮನೇಲಿ ಎಷ್ಟು ಥರ ಬೇಳೆ ಇದೆ ಅದೆಲ್ಲ ತಗೋತಾ ಇದ್ದೀನಿ. ಇದು ಒಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಮಕ್ಕಳು ಮತ್ತು ನಮ್ಮನೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಬ್ರೇಕ್ಫಾಸ್ಟು. ಅದಕ್ಕೆ ನಾನಿಲ್ಲಿ 5 ಥರ ಬೇಳೆ ಇತ್ತು ನಮ್ಮ ಮನೇಲಿ, ಅದಷ್ಟು ತಗೊಂಡಿದ್ದೀನಿ. ಎಲ್ಲನೂ ಇರಲೇಬೇಕು ಅಂತ ಏನಿಲ್ಲ, ಒಂದು ಇರಲಿ ಒಂದು ಇರ್ದಲೇ ಹೋಗಲಿ. ಒಂದು 2-3 ಥರ ಬೇಳೆ ಇದ್ದರೂ ಮಾಡ್ಬೋದು ಇದು ಬ್ರೇಕ್ಫಾಸ್ಟು. ನಾನಿಲ್ಲಿ ತೊಗರಿಬೇಳೆ, ಕಡಲೆಬೇಳೆ, ಮಸೂರ್ ದಾಲ್ ಮತ್ತು ಹೆಸರು ಬೇಳೆ, ಅದ್ರ ಜೊತೆ ಉದ್ದಿನ ಬೇಳೆನೂ ಸ್ವಲ್ಪ ಹಾಕ್ಕೋತೀನಿ. ನಾನಿಲ್ಲಿ ಸ್ಪೂನ್ ದೊಡ್ಡದಾಗಿರೋದ್ರಿಂದ ಸ್ಪೂನ್ ಅಳತೆಲೆ ತಗೋತಾ ಇದ್ದೀನಿ. ನೀವು ಬೇಕಂದರೆ ಕಪ್ ಅಳತೆಲಿ ತಗೋಬೋದು. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಮಸೂರ್ ದಾಲ್, ಮತ್ತು 2 ಸ್ಪೂನ್ ಹೆಸರು ಬೇಳೆ, ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಕ್ಕಿನೂ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಹಾಕಾಗಿದೆ. ಇದನ್ನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಓವರ್ನೈಟ್ ನೆನೆಯಕ್ಕೆ ಬಿಡಬೇಕು. ಇದೆಲ್ಲ ವಾಶ್ ಮಾಡಿ ಆಗಿದೆ. ನಾನು ಇದನ್ನ ಇವತ್ತು ನೈಟ್ ಫುಲ್ ನೆನೆಯಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಲೋ, ಶುಭೋದಯ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೆನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ಒಂದು ಹೆಲ್ದಿ ಡ್ರಿಂಕ್ ಬಗ್ಗೆ ಹೇಳ್ತೀನಿ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುವಂಥ ಡ್ರಿಂಕ್. ಏನಪ್ಪ ಅಂದರೆ ಆಲ್ಮಂಡ್ ಮಿಲ್ಕ್. ಆಲ್ಮಂಡ್ ಮಿಲ್ಕ್ ಅದು ಕನ್ನಡದಲ್ಲಿ ಬಾದಾಮಿ ಹಾಲು ಅಂತಾರೆ. ಇದು ಹೇಗಪ್ಪ ಮಾಡೋದು ಅಂದರೆ, ನಾನಿಲ್ಲಿ ನೈಟ್ ನೆನೆಸಿಟ್ಕೊಂಡಿರೋ ಬಾದಾಮಿ ತೊಗೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಸುಲ್ಕೋಬೇಕು. ನಾವಿಲ್ಲಿ ಇದ್ರದ್ದು ಬೆನಿಫಿಟ್ಸ್ ಏನೇನೆಲ್ಲ ಇದೆ ಅಂತ ನೋಡೋದಾದರೆ, ಇದು ಲೆಸ್ ಕ್ಯಾಲರಿ ಡ್ರಿಂಕ್ ಆಗಿರೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ವಿಟಮಿನ್ ಇ ರಿಚ್ ಇದೆ ಇದರಲ್ಲಿ. ಹಾಗಾಗಿ ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ಡಯಾಬಿಟಿಸ್ ಫ್ರೆಂಡ್ಲಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿಯೋದ್ರಿಂದ ಡಯಾಬಿಟಿಸ್ ಮ್ಯಾನೇಜ್ ಆಗುತ್ತೆ, ಯಾಕಂದರೆ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಡ್ರಿಂಕು. ನಾನಿಲ್ಲಿ ಬಾದಾಮಿದು ಸಿಪ್ಪೆ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಬಾದಾಮಿ ಹಂಗೆ ಯೂಸ್ ಮಾಡೋದಕ್ಕಿಂತ ಈ ಥರ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಯೂಸ್ ಮಾಡೋದು ಒಳ್ಳೆಯದು ಅಂತಾರೆ. ಯಾಕಂದರೆ ಅದು ಸಿಪ್ಪೆ ಅಷ್ಟು ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಿಪ್ಪೆ ತೆಗೆದ್ಬಿಟ್ಟು ಯೂಸ್ ಮಾಡಬೇಕು. ಈಗ ನಾನು ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಆ್ಯಕ್ಚುಲಿ ಬ್ಲೆಂಡರ್ ಇದೆ. ನಾನು ಎಲ್ಲ ಟಿಪಿಕಲ್ ಹೆಂಗಸ್ರ ಥರ ಬ್ಲೆಂಡರ್ ಮೇಲೆ ಎತ್ತಿಟ್ಟು ಮಿಕ್ಸಿ ಜಾರಲ್ಲೇ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ ಇಲ್ಲಿ ನಾನು. ನೀವು ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ, ಇಲ್ಲ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಮಿಕ್ಸಿ ಮಾಡಿದಾಗಿದೆ. ಇವಾಗ ಈ ಥರ ಸ್ವಲ್ಪ ತಿಕ್ಕಿದೆ ಅನಿಸ್ತಿದೆ ನನಗೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಾನು. ನಾವು ಬಾದಾಮಿ ಹಾಲನ್ನ ಔಟ್ಸೈಡ್ ಶಾಪಲ್ಲಿ ತಂದು ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಪ್ರಿಸರ್ವೇಟಿವ್ಸ್ ಏನು ಇರಲ್ಲ, ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಈ ಬಾದಾಮಿ ಹಾಲು ನಮ್ಮ ಮನೆಯಲ್ಲಿ ಪಾಪುಗಳಿಗೂ ಕುಡಿಸ್ತೀನಿ ನಾನು. ಇದು ರೆಗ್ಯುಲರಾಗಿ ಕುಡಿತೀನಿ ಅಂತೇನಲ್ಲ, ಅವಾಗ ಮಾಡ್ತಾ ಇರ್ತೀನಿ.
ಹಂಗಾಗಿ ಪಾಪುಗಳು ಕುಡಿತಾರೆ. ಹಂಗೆ ಕೊಟ್ರೆ ಸುಮ್ಮನೆ ಕಚ್ಚಿ ಕಚ್ಚಿ ಉಗಿಯೋದು ಈ ಥರ ಮಾಡ್ತಾರೆ ನಮ್ಮ ಮನೇಲಿ ಮಕ್ಳುಗಳು. ಹಂಗಾಗಿ ಈ ಥರ ಹಾಲು ಮಾಡಿದ್ರೆ ಕುಡಿತಾರೆ. ಇದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಮತ್ತೆ ಲ್ಯಾಕ್ಟೋಸ್ ಫ್ರೀ ಆಗಿರೋದ್ರಿಂದ ಡೈರಿ ಅಲರ್ಜಿ ಇರೋರಿಗೆ ಒಂದೊಳ್ಳೆ ಆಪ್ಷನ್. ಪಾಪುಗಳು ಆಟ ಆಡ್ತಾ ಇದ್ದಾರೆ. ಅವರು ಆಕ್ಚುಲಿ ಇಷ್ಟಪಟ್ಟು ಕುಡಿತಾರೆ. ಇದು ಚೆನ್ನಾಯ್ತಾ? ಅಲ್ಲಿ ಪಪ್ಪಂಗ್ ನೋಡ ಚೆನ್ನಾಯ್ತಾ? ತೋರ್ಸಲಿ ಮೂತಿ ಮೀಸ ಒಂದೈತಿ. ಬಾ ಚಂಪ. ಚಂಪಾ ಬಾರ ಹಾಲು ಕುಡ್ತೀನಿ. ಬರ ಅಲ್ಲೇ ಚಂಪಾ. ಚೆನ್ನಾಯ್ತಾ? ಚೆನ್ನಾಯ್ತನಾ? Like it? Ba. ಅವ್ರು ಆಕ್ಚುಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಯಾವ್ದ್ ಬೇಕೋ ಬ್ಯಾಂಗಲ್ ಬಂಗಾರಿ ಹಾಕ್ಬೇಕಾ? ಇಷ್ಟ ನಿಂಗ ಅದು ಸಾಂಗ್? ಅವ್ರ ಅಪ್ಪಂಗೆ ಬ್ಯಾಂಗಲ್ ಬಂಗಾರಿ ಹಾಕುಂತ. ನೆನ್ನೆ ರಾತ್ರಿನೇ ಹೇಳ್ದಂಗೆ ಬೇಳೆ ಚೆನ್ನಾಗಿ ನೆಂದಿದೆ. ರಾತ್ರಿನೇ ನೆನಾಕಿದ್ದೆ ನಾನು. ಚೆನ್ನಾಗಿ ನೆಂದಿದೆ. ಇವಾಗ ಇದಕ್ಕೆ ಇದನ್ನ ಚೆನ್ನಾಗಿ ರುಬ್ಕೋಬೇಕು. ಇದ್ರ ಜೊತೆಗೆ ನಾನು 1 ಇಂಚಷ್ಟು ಶುಂಠಿ, 4 ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೋತೀನಿ. ಮತ್ತೆ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಮತ್ತೆ 5 ಈರುಳ್ಳಿ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಣ್ಣಗೆ ಹೆಚ್ಕೋಬೇಕು. ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ರುಬ್ಬಕ್ಕೆ. ಇದು ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಬೇಳೆ. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಮಿಕ್ಕಿದ ಬೇಳೆನ ಔಟ್ಡೋರ್ ರುಬ್ಕೊಂಡ್ರೆ ಚೆನ್ನಾಗಿ. ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಿಕ್ಕಿರೋ ಬೇಳೆನ ಔಟ್ಡೋರ್ ಥರ ರುಬ್ಕೊತೀನಿ. ಇವಾಗ ಇದನ್ನು ಬೇಸನ್ ಆಗಲೇ ಹೇಳ್ದಂಗೆ ಇದು ಈರುಳ್ಳಿ ಮತ್ತು ಸೊಪ್ಪುಗಳನ್ನೆಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು. ನಾನು ಸ್ವಲ್ಪ ಸೊಪ್ಪು ಜಾಸ್ತಿನೇ ಹಾಕಿದ್ದೀನಿ. ನೀವು ಬೇಕಂದರೆ ಟ್ರೈ ಮಾಡೋರು ಸ್ವಲ್ಪ ಎಷ್ಟು ಬೇಕಷ್ಟು, ಕಡಿಮೆ ಇದ್ರೆ ಎಷ್ಟು ಆಗುತ್ತಲ್ಲ ಕೆಲವ್ರಿಗೆ, ಕಡಿಮೆ ಹಾಕ್ಕೋಬೋದು. ನಾನು ಇಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇದ್ರೊಳಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಬೇಳೆನೂ ಹಾಕ್ಕೊಂಡು ಅವ್ರದವ್ರು ರುಬ್ಕೋತೀನಿ. ಸ್ವಲ್ಪ ನೀರು ಹಾಕೋಬೇಕು ರುಬ್ಬಕ್ಕೆ. ಜಾಸ್ತಿ ನೀರು ಹಾಕೊಂಡ್ರೆ ತೆಳ್ಳಗಾಗಿ ಹೋಗ್ಬಿಡುತ್ತೆ, ಚೆನ್ನಾಗಿರಲ್ಲ.
ನೀರು ಹಾಕ್ಕೊಂಡು ರುಬ್ಕೊತೀನಿ. ಇವಾಗ ಸ್ವಲ್ಪ ದಪ್ಪ ದಪ್ಪ ರುಬ್ಬಿದ್ದೀನಿ, ಅದ್ರಷ್ಟು ನುಣ್ಣಗಿಲ್ಲ. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕಲಸೋಕ್ಕೆ. ಮುಂಚೆನೇ ಉಪ್ಪು ಹಾಕ್ಬಾರ್ದು, ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿರ್ತೀನಿ. ಇಡ್ಲಿ ಪಾತ್ರೆಗೆ ಇಡ್ತೀನಿ ಅನ್ನೋವಾಗ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಕುವ ಇದಿಷ್ಟನ್ನು ಇವಾಗ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಡ್ಲಿ ಪಾತ್ರೆಲಿ ಇಡೋದು. ಇದನ್ನು ನುಚ್ಚುಂಡೆ, ಉಸ್ರೋಡೆ, ಕಾಲಿಡ್ಲಿ, ಬೇಳೆಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಕಾಲಿಡ್ಲಿ, ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತಿದೆ. ಆ್ಯಕ್ಚುಲಿ ನಮ್ಮ ಪಾಪಗಳು ಇಷ್ಟಪಟ್ಟು ತಿಂತಾರೆ. ನಮ್ಮನೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಈ ಬ್ರೇಕ್ಫಾಸ್ಟ್ಗೆ, ನುಚ್ಚುಂಡೆ ಏನಂತ ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ನುಚ್ಚುಂಡೆಗೆ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಚಟ್ನಿಗೆ ರೆಡಿ ಮಾಡ್ಕೊಡ್ತೀನಿ. ಚಟ್ನಿಗೆ ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು, ಒಂದು 5 ಮೆಣಸಿನ್ಕಾಯಿ, ಒಂದು 4 ಇಂಚು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಟ್ಕೊತೀನಿ. ಇಲ್ಲಿ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ಜೊತೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಬ್ರೇಕ್ಫಾಸ್ಟು ಡಯಾಬಿಟಿಸ್ ಫ್ರೆಂಡ್ಲಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಫುಲ್ ಪ್ರೋಟೀನ್ ಇದು ಜಾಸ್ತಿ ಇದೆ ಅದಕ್ಕೆ, ಬೇಳೆ ಮನೆ ಮಾಡಿರೋದ್ರಿಂದ. ಮತ್ತು ಹೆಲ್ದಿ ಕೂಡ. ಇದು ಉಟ್ಕೊಂಡಿದ್ದೀನಿ ಇವಾಗ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮಿಕ್ಸ್. ಇದಕ್ಕೆ ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದಷ್ಟು ಕಾಯಿ ತುರಿ, ಮತ್ತು ಸ್ವಲ್ಪ ಕಡಲೆ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು. ಇಷ್ಟು. ಇದನ್ನಿವಾಗ ನೀರು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಚಟ್ನಿ ರೆಡಿ ಆಗಿದೆ. ಸ್ವಲ್ಪ ಕಾಯಿ ಕೂಡ ಹಾಕ್ತೀನಿ ನಾನು, ಹೇಳೋದು ಮತ್ತೆ ಆಗಲೇ. ಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊತಾ ಇದ್ದೀನಿ. ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು, ಹಾಗಾದರೆ ಅಂಟಲ್ಲ, ಈಸಿಯಾಗಿ ಎದ್ದೇಳುತ್ತೆ ಬೆಂದಮೇಲೆ ತೆಗೆಯುವಾಗ. ಇದನ್ನು ಇನ್ನೊಂದು ಸಲ ಕಾಯಿ ಹಾಕಿದ್ಮೇಲೆ ಇನ್ನೊಂದು ಸಲ ಕಲಿಸ್ಬಿಟ್ಟು ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಇಟ್ಕೋಬೇಕು. ಸರಿ ಇದೆಯಾ?
ಈ ಥರ ಹಿಂಗೆ ಉಂಡುಂಡೆ ಕಟ್ಟಿಡ್ತಾರೆ ಕೆಲವರು. ನಾನು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಶೇಪಲ್ಲೇ ಇಡ್ತೀನಿ. ತೋರಿಸಿ. ಇವಾಗ ಇಡ್ಲಿ ಪಾತ್ರೆಗೆಲ್ಲ ಇಟ್ಟಾಯ್ತು, ಅಲ್ಲ ಈ ಪ್ಲೇಟ್ಸ್ಗೆಲ್ಲ ಇಟ್ಟಾಯ್ತು. ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 1/4 ಗಂಟೆ ಬೇಯಿಸ್ಬೇಕು. 1/4 ಗಂಟೆ ಆದಮೇಲೆ ತೆಗೆದ್ರೆ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಇದ್ರ ಜೊತೆ ಬೇಕಂದ್ರೆ ಒಂದು ಸ್ವಲ್ಪ ಮೊಸರು ಕೂಡ ನೆಂಚ್ಕೊಂಡು ತಿಂತಾರೆ ಕೆಲವರು. ಮೊಸರು ಜೊತೆನೂ ತಿನ್ಬೋದು, ಹಂಗೇನೂ ತಿನ್ಬೋದು. ಪಾಪುಗಳೆಲ್ಲ ಹಂಗೆ ಕೈಯಲ್ಲಿ ಇಟ್ಕೊಂಡು ತಿಂತಾರೆ. ಸೊ ಬ್ರೇಕ್ಫಾಸ್ಟ್ ರೆಡಿ. ಚಿಕ್ಕಮ್ಮ ಚೆನ್ನಾಯ್ತೇನಾ? ಚೆನ್ನಾಯ್ತಾ ಇಡ್ಲಿ? ಇಷ್ಟ ಆಯ್ತಾ? ಚಂಪು ಚೆನ್ನಾಯ್ತೇನೋ? ನೀವೇ ನೋಡ್ತಿರ್ಬೋದು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಿದ್ದಾರೆ ಈ ಬ್ರೇಕ್ಫಾಸ್ಟ್. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.